ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಷಯ ಗ್ರಂಥ ಸಂಪಾದನೆ ಹಾಗೂ ಹಸ್ತಪ್ರತಿ ಶಾಸ್ತ್ರ. ಈ ವಿಷಯವಾಗಿ ಪ್ರಮುಖವಾಗಿರುವಂಥ ವಿಷಯಗಳನ್ನು ತಿಳ್ಕೊಳ್ಳೋಣ. NET ಸಿಲೆಬಸ್ಸಲ್ಲಿ ಇಟ್ಟಿರುವಂತಹ ಈ ಟಾಪಿಕ್ಕಿನ ಪ್ರಮುಖವಾಗಿರೋ ಎಲ್ಲ ವಿಷಯಗಳನ್ನು ಕವರ್ ಮಾಡಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಮುಖ್ಯಾಂಶಗಳಾಗಿ ಹೇಳಿದ್ದೀನಿ. ಕ್ವಿಕ್ ಗ್ಲಾನ್ಸ್ ಆಗುತ್ತೆ, ಒಮ್ಮೆ ನೋಡಿ. ಓಕೆನಾ, ಶುರು ಮಾಡೋಣ. ಗ್ರಂಥ ಸಂಪಾದನೆ. ಗ್ರಂಥ ಅಂದರೆ ನಮಗೆ ಗೊತ್ತಿದೆ, ಲಿಖಿತ ಬರವಣಿಗೆಗೆ ನಾವು ಗ್ರಂಥ ಅಂತ ಕರಿತೀವಿ. ಈ ಲಿಖಿತ ಬರವಣಿಗೆ ಎಲ್ಲಿ ಬರೀತಾರೆ? ಕಲ್ಲಿನ ಮೇಲೆ ಬರೆದಿರ್ಬೋದು, ತಾಮ್ರಪಟಗಳ ಮೇಲೆ ಬರೆದಿರ್ಬೋದು, ಓಲೆಗರಿಗಳ ಮೇಲೆ ಬರೆದಿರುವಂತಹ ಬರವಣಿಗೆಗಳನ್ನು ಗ್ರಂಥ ಅಂತ ಕರಿಬೋದು. ನಾವೆಲ್ಲ ಪ್ರೈಮರಿ ಓದಬೇಕಾದ್ರೆ ಒಂದ್ಸತಿ ನೆನಪಿಸ್ಕೊಳ್ಳಿ, ನಿಮ್ಮ ಟೀಚರ್ಸು ಹೇಳಿರ್ತಾರೆ, ಏನು ಗೊತ್ತಾ, ನಿಮ್ಮ ದಿನಚರಿಯನ್ನು ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ ಅಂತ ಹೇಳ್ತಾ ಇದ್ರು, ಹೌದಲ್ವಾ? ನಾವು ಮೊದಲಿಗೆ ತುಂಬ ಖುಷಿಯಿಂದ ಅದಕ್ಕೆ ಅಂತಲೇ ಸಪ್ರೇಟಾಗಿ ಒಂದು ಬುಕ್ ಇಟ್ಬಿಟ್ಟು ಡೈಲಿ ರಾತ್ರಿ ಬೆಳಗಿಂದ ಸಂಜೆವರೆಗೂ ಏನಾಯಿತು ಅಂತೆಲ್ಲ ಬರೆದಿಡ್ತಾ ಇದ್ದು. ಆ ಥರ ನಾವು ಬರಿಬೇಕಾದ್ರೆ ನಮ್ಮ ಮನೇಲಿ ಯಾರಾದರೂ ಬಂದು ಕೇಳಿದಾಗ, ಓಹೋ ಏನೋ ಗ್ರಂಥ ಬರಿತಾ ಇದೆಯಾ ಅನಿಸ್ತೈತೆ ಅಂತ ರೇಗ್ಸೋರು. ಅಂದರೆ ಏನೋ ಬುಕ್ಕಲ್ಲಿ ಬರಿತಾ ಇದ್ದಾಳೆ, ಲಿಖಿತವಾಗಿ ಏನೇನೋ ದಾಖಲೆ ಮಾಡ್ತಾ ಇದ್ದಾಳೆ ಅಂತ ಅರ್ಥ ಗ್ರಂಥ ಅಂತ ಅಂದರೆ. ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟೆ. ಈಗ ಇದನ್ನೇ ಮುಂದುವರೆದು ಹೇಳೋದಾದರೆ, ಈ ಒಂದು ನಾನು ಚಿಕ್ಕ ವಯಸ್ಸಲ್ಲಿ ಏನು ಆತ್ಮಕಥೆ ಅಂತ ಬರ್ಕೊಂಬಂದಿದ್ದೀನಿ, ಟಿಲ್ ಟುಡೇವರೆಗೂ ಬರೆದಿರ್ತೀನಿ ಅಂತ ಇಟ್ಕೊಳ್ಳಿ. ಇದನ್ನು ಒನ್ ಟೈಮ್ ಪೀರಿಯಡ್ ಆಫ್ ಮುಂದಕ್ಕೆ ಯಾರಾದ್ರೂ ಇವರು ಒಬ್ಬರು ಒಳ್ಳೆ ಲೇಖಕಿ ಆಗಿದ್ರು, ಅಥವಾ ನನಗೆ ತುಂಬ ಇಷ್ಟವಾಗಿರುವಂಥ ಟೀಚರ್ ಆಗಿದ್ರು, ಲೆಕ್ಚರ್ ಆಗಿದ್ರು ಅಂತ ಅಂದ್ಕೊಂಡು ನನ್ನ ಸ್ಟೂಡೆಂಟ್ ಯಾರಾದ್ರೂ ನಾನು ಈ ಹಿಂದೆ ಬರೆದಿರೋಂಥ ಎಲ್ಲ ನನ್ನದೇ ಆತ್ಮಕಥೆಗಳನ್ನು ಸಂಗ್ರಹಿಸ್ಕೊಂಡು ಅದು ನಂದೇನಾ ಅಂತ ಪರಿಶೀಲಿಸಿ ಅದನ್ನು ಸಂಪಾದನೆ ಮಾಡಿ ಅವ್ರು ಮತ್ತೆ ಪ್ರಕಟ ಮಾಡಿದ್ರೆ ಅದೇ ಗ್ರಂಥ ಸಂಪಾದನೆ. ನೀಟಾಗಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ತೀರಾ ಸಾಮಾನ್ಯವಾಗಿರೋ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಕಾಮಿಡಿ ಮಾಡ್ತಿದ್ದಾರೆ ಅಂತ ಅನ್ಕೊಂಬಿಡಿ, ಓಕೆನಾ? ಸಿಲೆಬಸ್ಗೆ ಸಂಬಂಧಪಟ್ಟದ್ದೇ ಹೇಳ್ತಾ ಇರೋದು. ಈಗ ಗ್ರಂಥ ಅಂದರೆ ಏನು ಅಂತ ಗೊತ್ತಾಯ್ತಲ್ವಾ? ತಾಮ್ರಪತ್ರಗಳ ಮೇಲೆ, ಕಲ್ಲಿನ ಮೇಲೆ, ಓಲೆಗರಿಗಳ ಮೇಲೆ, ಅಂದರೆ ಬೂರ್ಜ ಪತ್ರಗಳ ಮೇಲೆ ಎಲ್ಲೆಲ್ಲೆಲ್ಲ ಲಿಖಿತವಾಗಿ ದಾಖಲೆಗಳನ್ನು ಮಾಡ್ಬೋದು, ಅದನ್ನೆಲ್ಲವನ್ನು ನಾವು ಗ್ರಂಥ ಅಂತ ಕರಿಬೋದು. ನೋಡಿ, ಇವು ಬಹಳ ಹಿಂದೆ ಯಾರಿಗೂ ಇದನ್ನು ಸಂಗ್ರಹ ಮಾಡಿ ಇಡಬೇಕು ಅನ್ನೋ ಆಲೋಚನೆ ಇರಲಿಲ್ಲ, ಬರೀತಾ ಇದ್ರು ಅಷ್ಟೇ. ಆದರೆ ಅದನ್ನು ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಗೊತ್ತಾಗ್ತಿರಲಿಲ್ಲ. ಬಹಳ ಹಿಂದಿನ ಕವಿಗಳು, ಅದರಲ್ಲೂ ಮುಖ್ಯವಾಗಿ ನಮಗೆ ಎಕ್ಸಾಕ್ಟಾಗಿ ಪಂಪನ ನಂತರದ ಕವಿಗಳ ಬಗ್ಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಆದರೆ ಅದಕ್ಕಿಂತ ಹಿಂದೆ ಅಂಧಕಾರ ಯುಗ ಅಂತ ಕರಿತೀವಿ, ಪಂಪ ಪೂರ್ವ ಯುಗವನ್ನು, ಅಲ್ಲಿ ಒಂದು 9-10 ಜನ ಅಷ್ಟೇ ನಾವು ಗುರುತಿಸ್ತೀವಿ. ಅದು ಕೂಡ ಎಕ್ಸಾಕ್ಟಾಗಿ ಅವ್ರ ಕಾಲ ಗೊತ್ತಿಲ್ಲ, ಎಲ್ಲೋ 1-2 ಕೃತಿಗಳು ಗೊತ್ತಿದ್ದಾವೆ. ಯಾವ ರಾಜಮನೆತನಕ್ಕೆ ಸೇರಿರುವಂಥವ್ರು ಅಂತ ಗೊತ್ತಿಲ್ಲ, ಮತ್ತು ಯಾವ ಪ್ರಕಾರವಾಗಿ ಬರೀತಾ ಇದ್ರು ಅಂತಲೂ ಕೂಡ ಅಷ್ಟಾಗಿ ಮಾಹಿತಿ ಇಲ್ಲ. ಎಲ್ಲ ಅಷ್ಟಕ್ಕಷ್ಟೇ ಇರುವಂಥ ಮಾಹಿತಿ. ಯಾಕೆ ಅಂತಂದರೆ ಪಾಪ ಅವ್ರು ಬರೆದಿದ್ದಾರೆ, ಆದರೆ ಅದನ್ನು ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಅನ್ನೋದು ಮುಂದಿನ ಪೀಳಿಗೆಗೆ ಗೊತ್ತಾಗಿಲ್ಲ. ಅಥವಾ ಹೀಗೂ ಆಗಿರ್ಬೋದು, ಅದಕ್ಕೆ ದೈವಿಕ ಪ್ರಜ್ಞೆ ಇತ್ತಲ್ವಾ? ಈ ತಾಳೆಗರಿಗಳು, ಬೂರ್ಜ ಪತ್ರಗಳೆಲ್ಲ ಬರೆದಿದ್ರು. ಅದರಲ್ಲೂ ಆಗಮಿಕ ಗ್ರಂಥಗಳಿಗೆ ಅವ್ರು ದೇವರು ಅಂತಲೇ ನಂಬ್ಕೊಂಡು ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತಾಯಿದ್ರು. ಇನ್ನು ಅಕಸ್ಮಾತ್ ಏನಾದರೂ ಅಣ್ಣ ತಮ್ಮರು ಬೇರೆ ಬೇರೆ ಆಗ್ತಿದ್ದಾರೆ ಅಂತ ಅಂದರೆ ಈ ಗ್ರಂಥವನ್ನು ಹರಿದು ಹಂಚ್ಕೊಂಡು ನೀನೊಂದು ಅರ್ಧ ಇಟ್ಕೋ, ನಾನೊಂದು ಅರ್ಧ ಇಟ್ಕೋತೀನಿ ಅಂತ ಹಂಗೆ ಡಿವೈಡ್ ಮಾಡಿಕೊಂಡು ಆ ಒಂದು ಗ್ರಂಥವನ್ನೇ ಛಿದ್ರ ಮಾಡಿಬಿಡ್ತಾಯಿದ್ರು. ಹೀಗಾಗಿ ಗ್ರಂಥಗಳ ಸಂರಕ್ಷಣೆ ಅಷ್ಟಾಗಿ ಆಗಲಿಲ್ಲ. ಎಲ್ಲಿವರೆಗೂ ಪಾಶ್ಚಿಮಾತ್ಯ ರಾಷ್ಟ್ರಗಳು ಭಾರತಕ್ಕೆ ಬರೋವರೆಗೂ ಈ ಗ್ರಂಥ ಸಂಪಾದನೆ ಒಂದು ಶಾಸ್ತ್ರೀಯವಾಗಿ ಬೆಳೀಲಿಲ್ಲ. ಆಗಲೇ ಹೇಳಿದೆ ಅಲ್ವಾ, ಮನೆಗಳಲ್ಲಿ ಇಟ್ಕೊಳ್ತಾ ಇದ್ರು, ಪೂಜೆ ಮಾಡ್ತಾ ಇದ್ರು. ಆದರೆ ನಮ್ಮಲ್ಲಿ ಇಂಥ ಒಂದು ಗ್ರಂಥ ಇದೆ ಅಂತ ಯಾರು ಕೇಳ್ಕೊಂಬಂದಾಗ ಅದನ್ನು ಕೊಡ್ತಾ ಇರಲಿಲ್ಲ. ಯಾಕೆ ಹೇಳಿ? ಅದು ನಮ್ಮ ಮನೆ ದೇವರು, ನಮ್ಮ ದೇವ್ರು ಅದು ಅಂತ ಯಾರಿಗೂ ಕೊಡ್ತಾನೆ ಇರಲಿಲ್ಲ. ಕನ್ಫ್ಯೂಸ್ ಮಾಡ್ಕೊಬೇಡಿ. ನೋಡಿ, ಪಾಶ್ಚಿಮಾತ್ಯರು ನಮಗೆ ಒಂದು ದಾರಿಯನ್ನು ಹಾಕ್ಕೊಡ್ತಾರೆ, ಗ್ರಂಥ ಸಂಪಾದನೆ ಮಾಡಬೇಕು, ಗ್ರಂಥಗಳ ಅಳಿವಾಗ್ತಾ ಇದ್ದಾವೆ, ಅದನ್ನು ಉಳಿಸ್ಬೇಕು ಅಂತ. ಆದರೆ ಅವ್ರು ಬಂದಿದ್ದು ಬೇರೆ ಉದ್ದೇಶನೇ. ಆದರೆ ಅದಕ್ಕೂ ಮುಂಚೆ ನಮ್ಮಲ್ಲಿ ಇರಲಿಲ್ವಾ? ಇತ್ತು. ಇವಾಗ ಒಂದು ಗ್ರಂಥ ಇದೆ ಅಂತಂದರೆ ಅದೇ ನಶಿಸಿ ಹೋಗ್ತಾ ಇದೆ ಅಂತ ಗೊತ್ತಾದಾಗ ಅದನ್ನು ಲಿಪಿಕಾರರ ಕೈಲಿ ಮತ್ತೊಂದು ಪ್ರತಿಯಾಗಿಸಿ ಅವರೇ ಮಾಡ್ಕೊತಾ ಇದ್ರು, ಬೇರೆಯವರು ಕೊಡ್ತಾ ಇರಲಿಲ್ಲ. ಈ ಥರ ಸಂರಕ್ಷಣೆ ಮಾಡ್ಕೊತಾ ಇದ್ರು. ಆದರೆ ಸಾರ್ವಜನಿಕರಿಗೂ ಓದೋದಕ್ಕೆ ಸಿಗೋದಕ್ಕೆ ಕಾರಣ ಆಗಿದೆ ಈ ಪಾಶ್ಚಿಮಾತ್ಯರ ಆಗಮನದಿಂದ. ಅದರಲ್ಲೂ ಹೊಸಗನ್ನಡ ಸಾಹಿತ್ಯದಲ್ಲಿ ಈ ಗ್ರಂಥ ಸಂಪಾದನೆ ಅನ್ನೋದು ಒಂದು ಪ್ರಕಾರವಾಗಿಯೇ ಬೆಳಕಿಗೆ ಬರುತ್ತೆ. ಈಗ ನಿಮಗೆ ಗ್ರಂಥ ಸಂಪಾದನೆ ಅಂದರೆ ಏನು ಅಂತ ಗೊತ್ತಾಗಿದೆ ಅಲ್ವಾ? ನೋಡಿ, ಇದರ ಮುಖ್ಯ ಉದ್ದೇಶನೇ ಗತಕಾಲದಲ್ಲಿ ಹುದುಗಿ ಹೋಗಿರುವಂತಹ ಅತ್ಯಮೂಲ್ಯ ಗ್ರಂಥಗಳನ್ನು ಜೀವಂತವಾಗಿಸುವಂತಹ ಉದ್ದೇಶ. ಹಳೆಯ ಗ್ರಂಥಗಳಿಗೆ ಹೊಸ ಉಡುಪನ್ನು, ಹೊಸ ರೂಪವನ್ನು ಕೊಡುವಂಥ ಕೆಲಸ ಈ ಗ್ರಂಥ ಸಂಪಾದನೆಯದು ಅಂದರೆ ತಪ್ಪಾಗೋದಿಲ್ಲ. ಈ ಗ್ರಂಥ ಸಂಪಾದನೆಯಿಂದ ಕವಿನೂ ಕೂಡ ಬದುಕ್ತಾರೆ, ನಿಜ ಅಲ್ವಾ? ಇವಾಗ ಪಂಪನ ಬಗ್ಗೆ ಅವರ ಕೃತಿಗಳನ್ನು ನೋಡಿ ತಿಳ್ಕೊಳ್ಳೋದಕ್ಕಿಂತ ಇನ್ನೂ ಹೆಚ್ಚಿನ ಮಾಹಿತಿ, ಹೆಚ್ಚಿನ ವಿವರವನ್ನು ಕೊಡುವಂಥ ಒಂದು ಶಾಸನ ಇದೆ, ಜಿನವಲ್ಲಭನ ಶಾಸನ ಅಂತ. ಅವರ ತಮ್ಮ ಜಿನವಲ್ಲಭ ಬರೆದಿರುವಂತಹ ಜಿನವಲ್ಲಭನ ಶಾಸನ, ಅಥವಾ ಅದನ್ನು ಕುರ್ಕ್ಯಾಲ ಶಾಸನ ಅಂತ ಕರೀತಾರೆ. ಈ ಶಾಸನನೇ ನಮಗೆ ಸಿಗದೆ ಹೋಗಿದ್ದಿದ್ರೆ ನಮ್ಗೆ ಹೇಗೆ ಗೊತ್ತಾಗ್ತಾ ಇತ್ತು ಪಂಪನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ?
ಸಾಧ್ಯ ಆಗ್ತಾ ಇರಲಿಲ್ಲ. ಈ ಶಾಸನವನ್ನು ಪತ್ತೆ ಹಚ್ಚಿದ್ದು ಎನ್ ವೆಂಕಟರಮಣ ಅವರು. ಈ ಗ್ರಂಥ ಸಂಪಾದನೆ ಪ್ರಕಾರವಾಗಿ ನೋಡೋದಾದರೆ ಈ ಶಾಸನವನ್ನು ಸಂಪಾದನೆ ಮಾಡಿದ್ದು ವೆಂಕಟರಮಣ ಅವರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಗಂಗಾಧರಂ ಶಾಸನವನ್ನು ಹುಡುಕಿದವರು, ಪತ್ತೆ ಹಚ್ಚಿದವರು ವೆಂಕಟರಮಣ ಅವರು. ಈ ಶಾಸನದ ಮೂಲಕ ನಮಗೆ ಪಂಪನ ತಮ್ಮ ಯಾರು ಅಂತ ಗೊತ್ತಿದೆ, ಜಿನವಲ್ಲಭ ಅಂತ. ಅಂದರೆ ಒಂದು ಗ್ರಂಥ ಆಗಲಿ ಒಂದು ಶಾಸನ ಆಗಲಿ ನಾವು ಅದನ್ನು ಅಧ್ಯಯನ ಮಾಡಿ ಅದು ಯಾವ ಕವಿ ಅಂತ ನೆನ್ಪಿಟ್ಕೊಂಡಿರ್ತೀವಲ್ಲ, ಆ ಮೂಲಕ ಕವಿಗಳು ಕೂಡ ನಮ್ಮ ಜೊತೆ ಬದುಕಿದ್ದಾರೆ. ನಾವಷ್ಟೇ ಅಲ್ಲ, ನಮ್ಮ ನಂತರದ ಪೀಳಿಗೆನೂ ಕೂಡ ಇದೇ ಸಿಲೆಬಸ್ನ ಓದ್ತಾರೆ, ಇದೇ ಕೃತಿಗಳನ್ನ ಓದ್ತಾರೆ. ಅವ್ರಿಗೂ ಕೂಡ ಈ ಕವಿಗಳು ಗೊತ್ತಾಗ್ತಾರಲ್ವ. ಇದನ್ನ ಒಬ್ಬ ಕವಿಯನ್ನು ಬದುಕಿಸೋದು ಗ್ರಂಥಗಳ ಮೂಲಕ ಅಂತ ಹೇಳ್ತಾರೆ. ಉದಾಹರಣೆಗೆ ಕುವೆಂಪು ಅವ್ರನ್ನೇ ತಗೊಳ್ಳಿ. ಅವರಿದ್ದಾಗ ನಾವು ಬದುಕಿದ್ವಾ? ಇಲ್ಲ. ಆದರೆ ಅವ್ರು ಬರೆದಿರೋಂತಹ ಎಲ್ಲ ಕೃತಿಗಳನ್ನ ನಾವು ಅಧ್ಯಯನ ಮಾಡ್ತೀವಲ್ವ, ನಮ್ಮ ಜೊತೆನೇ ಇದಾರೇನೋ ಅಂತ ಅನಿಸುತ್ತೆ. ಅವ್ರು ಬರೆದಿರೋಂತಹ ಅಜ್ಜಯ್ಯನ ಅಭ್ಯಂಜನ ಆಗಿರ್ಬೋದು, ಮಲೆಗಳಲ್ಲಿ ಮದುಮಗಳು ಆಗಿರ್ಬೋದು, ಜಲಗಾರ ನಾಟಕ ಆಗಿರ್ಬೋದು, ಶೂದ್ರ ತಪಸ್ವಿ, ಇವೆಲ್ಲ ಓದ್ತಾ ಇರಬೇಕಾದ್ರೆ ಇನ್ನೂ ಕುವೆಂಪು ಅವರು ಇದ್ದಾರೆ ಅಂತ ಅನಿಸುತ್ತೆ. ಹಾಗಾಗಿ ಒಬ್ಬ ಗ್ರಂಥ ಸಂಪಾದಕ ಆಗಿರೋರು ಆತ ಮಾತ್ರ ಒಂದು ಕೃತಿಯನ್ನು ಪುನರ್ರಚನೆ ಮಾಡಿಬಿಟ್ಟು ಹೆಸರು ಮಾಡ್ಕೊಳ್ಳೋದಿಲ್ಲ. ಆ ಮೂಲ ಕೃತಿಯ ಕವಿಯನ್ನು ಕೂಡ ಬದುಕಿಸ್ತಾರೆ. ಅವರ ಕಾವ್ಯ ಧೋರಣೆಯನ್ನು ಓದುಗರಿಗೆ ಸ್ಪಷ್ಟವಾಗಿ ಗೋಚರ ಆಗುವಂತೆ ಈ ಕೃತಿಗಳನ್ನು ರಚನೆ ಮಾಡಿ ಕೊಡ್ತಾರೆ. ಇದೇ ಗ್ರಂಥ ಸಂಪಾದಕನ ಮುಖ್ಯ ಕರ್ತವ್ಯ ಅಂತ ಹೇಳ್ಬೋದು. ಮೂಲ ಕೃತಿಯ ಕವಿ ಏನು ಉದ್ದೇಶವನ್ನು ಇಟ್ಕೊಂಡಿದ್ದಾರೆ ಅದನ್ನೇ ಯಥಾವತ್ತಾಗಿ ಸಹೃದಯರಿಗೆ ತಿಳಿಸುವಂತಹ ಜವಾಬ್ದಾರಿ ಈ ಗ್ರಂಥ ಸಂಪಾದಕನ ಹೆಗಲ ಮೇಲಿರುತ್ತೆ. ಹಾಗೆ ಇದೇನು ಈಸಿ ಕೆಲಸನಾ? ಇಲ್ಲ, ಸಾಮಾನ್ಯ ಕೆಲಸ ಅಂತೂ ಅಲ್ವೇ ಅಲ್ಲ. ಸಂಪಾದಕ ಕವಿಯ ಆಳಕ್ಕೆ ಇಳಿದು ಒಂದು ಗ್ರಂಥವನ್ನು ಸಂಪಾದನೆ ಮಾಡಬೇಕು. ತುಂಬ ಕಷ್ಟವಾಗಿರುವಂಥ ಕೆಲಸನೇ ಇದು. ನಮ್ಮ ಕನ್ನಡದಲ್ಲಿ ಈ ಗ್ರಂಥ ಸಂಪಾದನೆ ಎಲ್ಲಿಂದ ಆರಂಭ ಆಯಿತು? ಸಂಪ್ರದಾಯವನ್ನಾಗಿ ಅಂದರೆ ಶಾಸ್ತ್ರಬದ್ಧವಾಗಿ ಗ್ರಂಥ ಸಂಪಾದನೆ ಎಲ್ಲಿಂದ ಆರಂಭ ಆಯಿತು ಅಂತಂದರೆ ನಾವು ಹೊಸಗನ್ನಡ ಸಾಹಿತ್ಯವನ್ನು ಗುರುತಿಸಬೇಕಾಗುತ್ತೆ. ಅಲ್ಲಿ ಈ ಕ್ರೈಸ್ತ ಮಿಷನರಿಗಳ ಮೂಲಕ ಮತ ಪ್ರಚಾರಕ್ಕೆ ಅಂತ ಬಂದಿರೋರು ಹಸ್ತಪ್ರತಿಗಳನ್ನು ಸಂಗ್ರಹಿಸಿ ಪ್ರಕಟಿಸುವಂಥ ಕೆಲಸದಲ್ಲಿ ನಿರತರಾಗ್ತಾರೆ. ಫಾರ್ ಎಕ್ಸಾಂಪಲ್ ಮದ್ರಾಸು, ಹಳೆ ಮೈಸೂರು, ಮುಂಬೈ, ಕರ್ನಾಟಕ, ಹೈದರಾಬಾದ್ ಭಾಗಗಳಲ್ಲಿ ಕನ್ನಡ ಗ್ರಂಥಗಳನ್ನು ಸಂಗ್ರಹಿಸಿ ಹಚ್ಚಾಕೋದಕ್ಕೆ ಇವರು ಸಾಕಷ್ಟು ಶ್ರಮವನ್ನು ವಹಿಸಿದ್ದಾರೆ. ನೋಡಿ, ಈ ಅವಧಿಯನ್ನು ನಾವು ಕನ್ನಡ ಗ್ರಂಥ ಸಂಪಾದನೆಯ ಪ್ರಾಥಮಿಕ ಘಟ್ಟ ಅಂತ ಕರಿತೀವಿ. ಕ್ರಿಸ್ತಶಕ 1817ರಿಂದ 1880 ಈ ಕಾಲಘಟ್ಟ. ನೋಡಿ, ಇಲ್ಲೇನೆ ಕನ್ನಡದ ಪ್ರಥಮ ಮುದ್ರಿತ ಕೃತಿ ಅಂತ ಕರೆಸ್ಕೊಳ್ಳೋ ಎ ಗ್ರಾಮರ್ ಆಫ್ ದಿ ಕರ್ನಾಟಕ ಲ್ಯಾಂಗ್ವೇಜ್ ಅನ್ನೋ ಗ್ರಂಥವನ್ನು ಪ್ರಕಟ ಮಾಡ್ತಾರೆ ವಿಲಿಯಂ ಕ್ಯಾರಿ ಅವರು 1817ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ. ಇದು ಸಂಪೂರ್ಣವಾಗಿ ಕನ್ನಡ ಪದಗಳನ್ನು ಒಳಗೊಂಡಿಲ್ಲ, ಅಲ್ಲಲ್ಲಿ ಕನ್ನಡ ಪದಗಳನ್ನ ಬಳಕೆ ಮಾಡಿದ್ದಾರೆ. 145 ಪುಟಗಳಲ್ಲಿ ಈ ಒಂದು ಗ್ರಂಥ ಪ್ರಕಟ ಆಗಿದೆ. ಇನ್ನು ಇದೇ ಪ್ರೆಸ್ನಲ್ಲಿ 1820ರಲ್ಲಿ ಜಾನ್ ಹ್ಯಾಂಪ್ ಅನ್ನೋರು ಎ ಗ್ರಾಮರ್ ಆಫ್ ದಿ ಕರ್ನಾಟಕ ಲ್ಯಾಂಗ್ವೇಜ್ ಅನ್ನೋ 211 ಪುಟಗಳ ಕನ್ನಡ ವ್ಯಾಕರಣ ಗ್ರಂಥವನ್ನು ಮದ್ರಾಸಿನ ಪೋರ್ಟ್ ಸೇಂಟ್ ಜಾರ್ಜ್ ಕಾಲೇಜಿನ ಪ್ರೆಸ್ನಲ್ಲಿ ಪ್ರಕಟ ಮಾಡ್ತಾರೆ. ಮುಂದೆ 1832ರಲ್ಲಿ ಇದೇ ಜಾನ್ ಹ್ಯಾಂಪ್ ಅನ್ನೋರು ಕರ್ನಾಟಕ ಇಂಗ್ಲಿಷ್ ಡಿಕ್ಷನರಿ ಅನ್ನೋ ನಿಘಂಟನ್ನು ಕೂಡ ಹಾಕಿಸ್ತಾರೆ. ಮುಖ್ಯವಾಗಿ ಇದೇ ಅವಧಿಯಲ್ಲಿ 1838ರಲ್ಲಿ ಶ್ರೀರಂಗಪಟ್ಟಣದ ಕೃಷ್ಣಮಾಚಾರ್ಯ ಅವರು ಹೊಸಗನ್ನಡ ವ್ಯಾಕರಣವನ್ನು ಪ್ರಕಟ ಮಾಡ್ತಾರೆ. ಭಾರತೀಯನೊಬ್ಬ ಬರೆದಿರುವಂತಹ ಹೊಸ ಪದ್ಧತಿಯ ಪ್ರಥಮ ಕನ್ನಡ ವ್ಯಾಕರಣ ಅನ್ನೋ ಹೆಗ್ಗಳಿಕೆಗೆ ಈ ಕೃತಿ ಪಾತ್ರ ಆಗಿದೆ. ನಮ್ಮ ಕನ್ನಡ ಗ್ರಂಥಗಳನ್ನು ಶಾಸ್ತ್ರೀಯವಾಗಿ ಪರಿಷ್ಕರಣ ಮಾಡಿದಂತಹ ಪ್ರಥಮ ವ್ಯಕ್ತಿ ಡಾಕ್ಟರ್ ಕಿಟ್ಟೆಲ್ ಅವರು. ಆದರೆ ಇವ್ರಿಗಿನ ಮುಂಚೆ ಮೋಗ್ಲಿಂಗು ಇನ್ನಿತರೆ ಪಾಶ್ಚಿಮಾತ್ಯ ವಿದ್ವಾಂಸರು ಇದ್ರಲ್ವ, ಅವರು ಗ್ರಂಥಗಳನ್ನ ಪ್ರಕಟ ಮಾಡಲಿಲ್ವ ಅಂತಂದರೆ ಮಾಡಿದ್ದಾರೆ. ಉದಾಹರಣೆಗೆ ಮೋಗ್ಲಿಂಗ್ ಅವ್ರನ್ನೇ ತಗೊಳ್ಳಿ. ಇವರು ಮಂಗಳೂರಿನಲ್ಲಿ ಬ್ಯಾಸೆಲ್ ಮಿಷನ್ ಸಂಸ್ಥೆ ಪ್ರಾರಂಭ ಆಯ್ತಲ್ವ, ಆ ಮುದ್ರಣಾಲಯದಿಂದ ಜೈಮಿನಿ ಭಾರತ 1888ರಲ್ಲಿ, ಬಸವ ಪುರಾಣ 1850ರಲ್ಲಿ, ದಶಪರ್ವ ಭಾರತ 1851ರಲ್ಲಿ, ಚನ್ನಬಸವ ಪುರಾಣ 1851ರಲ್ಲಿ, 1857ರಲ್ಲಿ ರಾಜೇಂದ್ರ ನಾಮ, ಕನ್ನಡದ ಗಾದೆಗಳು ಅನ್ನೋದು 1859ರಲ್ಲಿ, ದಾಸನ ಪದಗಳು 1860ರಲ್ಲಿ, ಹಾಗೆ ರಾವಣ ದಿಗ್ವಿಜಯ ಅನ್ನೋ ಯಕ್ಷಗಾನ ಪ್ರಕಟ ಆಗ್ತದೆ. ಇದೆಲ್ಲ ಹಸ್ತಪ್ರತಿಯಲ್ಲಿ ಯಾವ ಥರ ಇತ್ತೋ ಅದೇ ರೀತಿಯೇ ಹಚ್ಚಾಕಿದರೆ ಹೊರತು ಯಾವುದೇ ಪಾಠ ಪರಿಷ್ಕರಣ ಮಾಡಲಿಲ್ಲ. ಹಾಗಾಗಿ ಇವರು ಮುನ್ನೆಲೆಗೆ ಬರಲಿಲ್ಲ. ಹೇಗಿದೆಯೋ ಯಥಾವತ್ತಾಗಿ ಹಾಗೆ ಮಾಡೋದು ಗ್ರಂಥ ಸಂಪಾದನೆ ಆಗೋದಿಲ್ಲ. ಯಾಕೆ ಹೇಳಿ? ಒಂದೇ ಥರನೇ ಅನೇಕ ಹಸ್ತಪ್ರತಿಗಳು ಹೇಳಿದ್ನಲ್ವ, ನಕಲು ಮಾಡ್ತಾಯಿದ್ರು. ಆವಾಗ ಇರಲಿ ನಮಗೂ ಈ ಥರದ್ದು ಒಂದು ಗ್ರಂಥ ಅಂತ. ಹಾಗಾಗಿ ಆ ಥರದ್ದು ಅನೇಕದವು ಸಿಕ್ಬಿಟ್ರೆ ನಾವು ಹೇಗಿದೆಯೋ ಯಥಾವತ್ತಾಗಿ ಹಾಗೆ ಬರೆದ್ರೆ ಯಾವ್ದು ಸುಳ್ಳು ಯಾವ್ದು ನಿಜ ಅಂತ ಗೊತ್ತಾಗುತ್ತೆ. ಕವಿ ಬರೆದಿರೋಂಥ ಗ್ರಂಥ ಯಾವುದು ಅಂತ ಗೊತ್ತಾಗುತ್ತೆ? ಸಾಧ್ಯ ಇಲ್ಲ ಅಲ್ವಾ? ಹಾಗಾಗಿ ಇವ್ರು ಮಾಡಿದ್ದೇನು ಹಸ್ತಪ್ರತಿಯಲ್ಲಿ ಯಾವ ಥರ ಇತ್ತೋ ಅದೇ ರೀತಿಯೇ ಹಚ್ಚಾಕಿ ಕೊಟ್ಟಿದ್ದಾರೆ. ಆದರೆ ಮುಂದೆ ಬಂದಂತಹ ಡಾಕ್ಟರ್ ಕಿಟ್ಟೆಲ್ ಅವರು ಈ ಥರ ಮಾಡಲಿಲ್ಲ. ಅವರು ಅನೇಕ ಹಸ್ತಪ್ರತಿಗಳನ್ನು ಇಟ್ಕೊಂಡು ಅದರಲ್ಲಿ ಕವಿಯ ಹಸ್ತಪ್ರತಿಗಳು ಯಾವುದು, ಕವಿಯ ಸ್ವಹಸ್ತಾಕ್ಷರಗಳು ಯಾವುದು ಅನ್ನೋದನ್ನು ಪತ್ತೆ ಹಚ್ಚಿ ಸ್ಕಾಲಿತ್ಯಗಳನ್ನೆಲ್ಲ ತಿದ್ದಿ ತೀಡಿ ಒಂದು ಉತ್ತಮವಾಗಿರುವಂಥ ಗ್ರಂಥ ಸಂಪಾದನೆಯನ್ನು ನಮಗೆ ಕೊಟ್ಟಿದ್ದಾರೆ.
ತುಂಬಾ ಮುಖ್ಯವಾಗಿರುವಂಥದ್ದು 1872ರಲ್ಲಿ ಶಬ್ದಮಣಿ ದರ್ಪಣ ಅನ್ನೋ ಕೃತಿಯನ್ನು ಸಂಪಾದನೆ ಮಾಡ್ತಾರೆ 9 ಹಸ್ತಪ್ರತಿಗಳ ಸಹಾಯದ ಮೂಲಕ. ಯಾರು? ಕಿಟ್ಟೆಲ್ ಅವರು 1872ರಲ್ಲಿ ಶಬ್ದಮಣಿ ದರ್ಪಣ. ನೋಡಿ, ಇದು 2ನೇ ಬಾರಿಗೆ ಶಬ್ದಮಣಿ ದರ್ಪಣವನ್ನು ಸಂಪಾದನೆ ಮಾಡ್ತಿರೋವಂಥದ್ದು. ಹಾಗಾದರೆ ಪ್ರಥಮ ಬಾರಿಗೆ ಸಂಪಾದನೆ ಮಾಡಿದ್ದು ಯಾರು ಅಂತಂದರೆ ಜೆ ಗ್ಯಾರೆಟ್ ಅವರು. ನೋಡಿ, ಇವ್ರ ಕಾಲಘಟ್ಟದಲ್ಲೇ ನಿಂತ್ಕೊಂಡು ಈ ಕಡೆ ಮೈಸೂರು ಭಾಗದಲ್ಲಿ ಜೆ ಗ್ಯಾರೆಟ್ ಅವರು ಈ ಗ್ರಂಥ ಪ್ರಕಟಣೆಯನ್ನು ಮಾಡ್ತಾ ಇರ್ತಾರೆ ವೆಸ್ಲಿಯನ್ ಮಿಷಿನ್ ಮೂಲಕ. 1868ರಲ್ಲಿ ಶಬ್ದಮಣಿ ದರ್ಪಣವನ್ನು ಸಂಪಾದನೆ ಮಾಡ್ತಾರೆ. ಕಿಟ್ಟೆಲ್ ಅವ್ರ ಬಗ್ಗೆ ಹೇಳ್ತಾ ಇದ್ದಿದ್ದು. ಆದರೆ ಶಬ್ದಮಣಿ ದರ್ಪಣ ಫಸ್ಟಿಗೆ ಯಾರು ಸಂಪಾದನೆ ಮಾಡಿದ್ದು ಅಂದರೆ ಜೆ ಗ್ಯಾರೆಟ್. 2ನೇ ಬಾರಿಗೆ ಸಂಪಾದನೆ ಮಾಡಿದ್ದು ಯಾರು ಅಂದರೆ ಕಿಟ್ಟೆಲ್ ಅವರು. ಹಾಗೆ ಕಿಟ್ಟೆಲ್ ಅವರು 1875ರಲ್ಲಿ ಚಂದೋಂಬುದಿ 14 ಹಸ್ತಪ್ರತಿಗಳನ್ನು ಬಳಸ್ಕೊಂಡು ಸಂಪಾದನೆ ಮಾಡಿರುವಂತಹ ಕೃತಿ ಚಂದೋಂಬುದಿ. 1903ರಲ್ಲಿ ಕನ್ನಡ ವ್ಯಾಕರಣ ಎ ಗ್ರಾಮರ್ ಆಫ್ ದಿ ಕನ್ನಡ ಲ್ಯಾಂಗ್ವೇಜ್ ಬ್ಯಾಸೆಲ್ ಮಿಷಿನ್ ಮೂಲಕ ಮುದ್ರಣ ಆಗ್ತದೆ. ಇದೆಲ್ಲ ಕಿಟ್ಟೆಲ್ ಅವರ ಸಂಪಾದಿತ ಕೃತಿಗಳು. ಮೋಗ್ಲಿಂಗು ಹಾಗೆ ಕಿಟ್ಟೆಲ್ ಇಬ್ಬರು ಬ್ಯಾಸೆಲ್ ಮಿಷಿನ್ ಅವರೇ, ಆದರೆ ಹೆಚ್ಚಿಗೆ ಹೆಸರನ್ನು ಮಾಡಿದ್ದು ಕಿಟ್ಟೆಲ್ ಅವರು. ಹಾಗೆ ವೆಸ್ಲಿಯನ್ ಮಿಷಿನ್ ಮೂಲಕ ಜೆ ಗ್ಯಾರೆಟ್ ಅವರು ಆಗಲೇ ಹೇಳಿದೆ ಶಬ್ದಮಣಿ ದರ್ಪಣವನ್ನು 1868ರಲ್ಲಿ ಪ್ರಕಟ ಮಾಡ್ತಾರೆ. ಇನ್ನು ಪಂಚತಂತ್ರ 1865ರಲ್ಲಿ, ಇದು ಕೂಡ ಜೆ ಗ್ಯಾರೆಟ್ ಅವರ ಸಂಪಾದಿತ ಕೃತಿ, ದುರ್ಗಸಿಂಹನ ಪಂಚತಂತ್ರ. ನಾನು ಇವಾಗ ಹೇಳ್ತಿರೋದೆಲ್ಲ ಇಲ್ಲಿ ಸ್ಲೈಡರ್ ಇದೆ, ಒಂದ್ಸಲ ನೋಡ್ಕೊಳ್ಳಿ ಆಯಿತಾ. ಇದಾದಮೇಲೆ ನೆಕ್ಸ್ಟು ಬಿ ಎಲ್ ರೈಸ್ ಅವರು. ಇವರು 1873ರಲ್ಲಿ ಅಮರಕೋಶ ಅನ್ನೋ ಕೃತಿ, 1882ರಲ್ಲಿ ಪಂಪ ರಾಮಾಯಣ, 1888ರಲ್ಲಿ ಕಾವ್ಯಾವಲೋಕನ, 1889ರಲ್ಲಿ ಕರ್ನಾಟಕ ಭಾಷಾಭೂಷಣ, 1890ರಲ್ಲಿ ಶಬ್ದಾನುಶಾಸನಂ, 1898ರಲ್ಲಿ ಪಂಪ ಭಾರತ ಅನ್ನೋ ಅತ್ಯುತ್ತಮವಾಗಿರುವಂತಹ ಕನ್ನಡದ ಗ್ರಂಥಗಳನ್ನು ಸಂಪಾದಿಸಿ ಕೊಟ್ಟಿದ್ದಾರೆ ಬಿ ಎಲ್ ರೈಸ್ ಅವರು. ಈ ಕೃತಿಗಳಲ್ಲಿ ಪಂಪ ರಾಮಾಯಣಕ್ಕೆ 3 ಹಾಗೆ ಪಂಪ ಭಾರತಕ್ಕೆ 2.5 ಹಸ್ತಪ್ರತಿಗಳನ್ನು ಬಳಸ್ಕೊಂಡು ಕ್ವಚಿತ್ತಾದಂತಹ ಪಾಠವನ್ನು ಕೊಟ್ಟಿದ್ದಾರೆ. ಅಂದರೆ ನಿಖರವಾಗಿರುವಂತಹ ಪಾಠವನ್ನೇ ಕೊಟ್ಟಿದ್ದಾರೆ ಅಂತ. 1902ರಲ್ಲಿ ರಾ ನರಸಿಂಹಾಚಾರ್ ಅವರು ನಾಗವರ್ಮನ ಕಾವ್ಯಾವಲೋಕನ ಅನ್ನೋ ಕೃತಿಯನ್ನು 4 ಹಸ್ತಪ್ರತಿಗಳ ಆಧಾರದಿಂದ ಸಂಪಾದನೆ ಮಾಡ್ತಾರೆ. 1889ರಲ್ಲಿ ಕೆ ಬಿ ಪಾಠಕ್ ಅವರು ಬಿ ಎಲ್ ರೈಸ್ ಅವರ ಮೇಲ್ವಿಚಾರಣೆಯಲ್ಲಿ ಕವಿರಾಜ ಮಾರ್ಗ ಅನ್ನೋ ಕೃತಿಯನ್ನು 3 ಹಸ್ತಪ್ರತಿಗಳ ಆಧಾರದಿಂದ ಸಂಪಾದನೆ ಮಾಡ್ತಾರೆ. ಇನ್ನು ಎಸ್ ಜಿ ನರಸಿಂಹಾಚಾರ್ಯ ಅವರು 1900ರ ಇಸ್ವಿಯಲ್ಲಿ ಆದಿಪುರಾಣ ಅನ್ನೋ ಕನ್ನಡದ ಮೊದಲ ಕೃತಿಯನ್ನು ಪ್ರಕಟ ಮಾಡ್ತಾರೆ. ಬಿ ಎಲ್ ರೈಸ್ ಅವರ ಎಪಿಗ್ರಾಫಿಯ ಕರ್ನಾಟಕ ಗೊತ್ತಿದೆ, ಶಾಸನಗಳಿಗೆ ಸಂಬಂಧಪಟ್ಟಿರುವಂಥದ್ದು. 12 ಸಂಪುಟಗಳಲ್ಲಿ 9,000ಕ್ಕೂ ಅಧಿಕವಾಗಿರುವಂಥ ಕನ್ನಡ ಶಾಸನಗಳನ್ನು ಪ್ರಕಟ ಮಾಡ್ತಾರೆ ಬಿ ಎಲ್ ರೈಸ್ ಅವರು ಎಪಿಗ್ರಾಫಿಯ ಕರ್ನಾಟಕ ಅನ್ನೋ ಬುಕ್ಕಲ್ಲಿ. ಹೊಸಗನ್ನಡದ ಅಶ್ವಿನಿ ದೇವತೆಗಳು ಅಂತಲೇ ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂತಹ ಟಿ ಎಸ್ ವೆಂಕಣ್ಣಯ್ಯ ಮತ್ತು ಎ ಆರ್ ಕೃಷ್ಣಶಾಸ್ತ್ರಿಯವರು ಹರಿಹರನ ಬಸವರಾಜ ದೇವರ ರಗಳೆ ಅನ್ನೋ ಕೃತಿಯನ್ನು ಪ್ರಕಟ ಮಾಡ್ತಾರೆ 1930ರಲ್ಲಿ. ನೋಡಿ, ಶಾಸ್ತ್ರೀಯವಾಗಿ ಅಚ್ಚುಕಟ್ಟಾಗಿ ಸಂಪಾದಿಸುವಂತಹ ಹಾಗೆ ಪ್ರಕಟಿಸುವ ಕಾರ್ಯವನ್ನು ಮುಂದಿನ ಪೀಳಿಗೆಗೆ ತೋರಿಸ್ಕೊಟ್ಟಿರೋರೆ ಈ ಟಿ ಎಸ್ ವೆಂಕಣ್ಣಯ್ಯ ಮತ್ತು ಎ ಆರ್ ಕೃಷ್ಣಶಾಸ್ತ್ರಿಯವರು. ತುಂಬ ಚುರುಕಿನ ಗತಿಯಲ್ಲಿ ಈ ಗ್ರಂಥ ಸಂಪಾದನೆಯ ಕಾರ್ಯ ನಡೀತಾ ಇರುತ್ತೆ. ಇನ್ನು ಕನ್ನಡದಲ್ಲಿ ಗ್ರಂಥ ಸಂಪಾದನೆಗೆ ವೈಜ್ಞಾನಿಕ ಶಿಸ್ತನ್ನು ಅಳವಡಿಸಿ ಅದಕ್ಕೊಂದು ಆಯಾಮವನ್ನು ತಂದುಕೊಟ್ಟಂತಹ ಕೀರ್ತಿ ಡಿ ಎಲ್ ಎನ್ ಅವರಿಗೆ ಸಲ್ಲುತ್ತೆ. ಡಿ ಎಲ್ ನರಸಿಂಹಾಚಾರ್ಯ ಅವರಿಗೆ. ಇವ್ರ ಕೃತಿ ಕನ್ನಡ ಗ್ರಂಥ ಸಂಪಾದನೆ 1964ರಲ್ಲಿ ಪ್ರಕಟ ಆಗುತ್ತೆ. ಇವರ ಸಂಪಾದಿತ ಒಟ್ಟು 7 ಕೃತಿಗಳು ಯಾವುದು ಅಂದರೆ, ಒಂದು ಸಿದ್ಧರಾಮ ಚಾರಿತ್ರ 1941ರಲ್ಲಿ, ಶಬ್ದಮಣಿ ದರ್ಪಣಂ 1956ರಲ್ಲಿ, ಸುಕುಮಾರ ಚರಿತಂ 1954ರಲ್ಲಿ, ಭೀಷ್ಮ ಪರ್ವ, ವಡ್ಡಾರಾಧನೆ, ಗೋವಿನ ಹಾಡು, ಸಕಲ ವೈದ್ಯ ಸಂಹಿತಾ ಪರ್ವ, ಪಂಪ ಭಾರತ ದೀಪಿಕೆ. ಈ ಇಷ್ಟು ಸಂಪಾದಿತ ಕೃತಿಗಳಲ್ಲಿ ಸಿದ್ಧರಾಮ ಚಾರಿತ್ರ ಅಂತ ಹೇಳಿದೆ ಅಲ್ವಾ, ಇದನ್ನು ಟಿ ಎಸ್ ವೆಂಕಣ್ಣಯ್ಯನವರ ಜೊತೆಗೂಡಿ ಸಂಪಾದನೆ ಮಾಡಿರುವಂಥದ್ದು. ಇಂಥ ಕಾರ್ಯಗಳು ಸುಗಮವಾಗಿ ಸಾಗಬೇಕು ಅಂತ ಹಸ್ತಪ್ರತಿಗಳ ಸಂಗ್ರಹ ಮತ್ತು ಸಂಪಾದನಾ ಕಾರ್ಯಕ್ಕೋಸ್ಕರನೇ 1891ರಲ್ಲಿ ಮೈಸೂರಿನಲ್ಲಿ ಓರಿಯೆಂಟಲ್ ಲೈಬ್ರರಿಯನ್ನು ಆರಂಭ ಮಾಡ್ತಾರೆ. ಆಗಲೇ ಆದಿಪುರಾಣದ ಬಗ್ಗೆ ಹೇಳಿದೆ ಅಲ್ವಾ, ಎಸ್ ಜಿ ನರಸಿಂಹಾಚಾರ್ಯ ಅವರು 1900 ಇಸ್ವಿಯಲ್ಲಿ ಕನ್ನಡದ ಮೊದಲ ಕೃತಿಯಾಗಿರುವಂಥ ಆದಿಪುರಾಣವನ್ನು ಪ್ರಕಟ ಮಾಡಿದ್ದು ಇದೇ ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯಲ್ಲಿ. ಇದು ಒಂದೇ ಅಲ್ಲ, ಇಲ್ಲಿ ಕುಮಾರವ್ಯಾಸ ಭಾರತದ ಸಂಪಾದನಾ ಕಾರ್ಯ ಕೂಡ ನಡೆದಿದೆ. ವಿ ಶ್ಯಾಮಾಚಾರ್ಯರಿಂದ ಮೊದಲ 5 ಪರ್ವಗಳು ಸಂಪಾದಿಸಲ್ಪಡ್ತವೆ. ಯುದ್ಧ ಪಂಚಕದ ಸಂಪಾದನೆಗೆ ಬಿ ಎಂ ಶ್ರೀಯವರು, ಟಿ ಎಸ್ ವೆಂಕಣ್ಣಯ್ಯ ಅವರು, ಡಿ ಶ್ರೀನಿವಾಸಾಚಾರ್ಯ ಅವರು, ತೀನಂ ಶ್ರೀಕಂಠಯ್ಯ ಅವರು ಇವರನ್ನೆಲ್ಲ ಒಳಗೊಂಡಿರುವಂಥ ಒಂದು ಮಂಡಳಿ ರಚನೆ ಆಗುತ್ತೆ. ಈ ಸಂಸ್ಥೆ ಕುಮಾರವ್ಯಾಸ ಭಾರತದ ಒಟ್ಟು 10 ಪರ್ವಗಳನ್ನು ಸಂಪಾದಿಸಿ ಪ್ರಕಟ ಮಾಡುತ್ತೆ. ಅನೇಕ ಪ್ರಾಚೀನ ಹಸ್ತಪ್ರತಿಗಳನ್ನು ಹುಡುಕಿ ಈ ಥರ ಸಂಪಾದನೆ ಮಾಡಿ ಸಂರಕ್ಷಿಸೋ ಜೊತೆಗೆ ಹೊಸದಾಗಿ ಪ್ರಕಟಣೆಯನ್ನು ಕೂಡ ಮಾಡ್ತಾರೆ. ಪ್ರಾಚೀನ ಗ್ರಂಥಗಳ ಪ್ರಕಟಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂತಹ ಕೆಲವೊಂದು ಪ್ರಕಟಣೆಯ ಸಂಸ್ಥೆಗಳು ಯಾವ್ಯಾವುದು ಅಂದರೆ, ಒಂದು ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರಲ್ಲಿರುವಂಥದ್ದು, ಧಾರವಾಡದ ಲಿಂಗಾಯತ ಅಭಿವೃದ್ಧಿ ಸಂಸ್ಥೆ, ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ,
ಧಾರವಾಡದ ಕನ್ನಡ ಸಂಶೋಧನಾ ಸಂಸ್ಥೆ, ಮೈಸೂರಿನ ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು ವಿಶ್ವವಿದ್ಯಾಲಯ, ಕನ್ನಡ ವಿಭಾಗದ ಮದ್ರಾಸು ವಿಶ್ವವಿದ್ಯಾಲಯ, ಕರ್ನಾಟಕ ವಿಶ್ವವಿದ್ಯಾಲಯ ಇತ್ಯಾದಿ. ನೋಡಿ, ನಾನು ಮೈಸೂರು ವಿಶ್ವವಿದ್ಯಾಲಯ ಅಂತ ಹೇಳಿದೆ ಅಲ್ವಾ, ಅಲ್ಲಿ ಕನ್ನಡ ಅಧ್ಯಯನ ಸಂಸ್ಥೆ ಎಷ್ಟೆಲ್ಲ ಕೊಡುಗೆಗಳನ್ನು ಕೊಟ್ಟಿದೆ ನಮ್ಮ ಪ್ರಾಚೀನ ಗ್ರಂಥಗಳನ್ನು ಪ್ರಕಟ ಮಾಡಿ ಅಂತಂದರೆ, BS ಅಣ್ಣಯ್ಯ ಅವರಿಂದ 1975ರಲ್ಲಿ ನಾಗವರ್ಮನ ವರ್ಧಮಾನ ಪುರಾಣವನ್ನು ಪ್ರಕಟ ಮಾಡುತ್ತೆ. ಬಂಧುವರ್ಮನ ಹರಿವಂಶಾಭ್ಯುದಯ, ಶಾಂತವೀರನ ಹಾಲಾಸ್ಯ ಪುರಾಣ, ಇವೆಲ್ಲ ಅತಿ ಮುಖ್ಯವಾಗಿರುವಂಥದ್ದು ಮೈಸೂರು ವಿಶ್ವವಿದ್ಯಾಲಯ ಪ್ರಕಟ ಮಾಡಿರುವಂಥದ್ದು. ನೋಡಿ, ಇಂಥ ಅತ್ಯಮೂಲ್ಯವಾಗಿರುವಂತಹ ಗ್ರಂಥ ಸಂಪಾದನೆ ಆಗಬೇಕು ಅಂದರೆ ಅದಕ್ಕೆ ಮುಖ್ಯವಾಗಿ ಆಧಾರ ಸಾಮಗ್ರಿಗಳು ಇರಲೇಬೇಕು. ನಮ್ಮ ಕನ್ನಡ ಭಾಷೆ ಯಾವಾಗ ಗ್ರಂಥಸ್ಥ ಆಯಿತು ಅನ್ನೋದಕ್ಕೆ ಖಚಿತವಾಗಿರುವಂಥ ಆಧಾರ ಈವರೆಗೆ ಸಿಕ್ಕಿಲ್ಲ. ಸಿಕ್ಕಿರೋದು ಯಾವುದು ಅಂದರೆ ಕ್ರಿಸ್ತಶಕ 450ರ ಹಲ್ಮಿಡಿ ಶಾಸನ ಲಿಖಿತವಾಗಿರುವಂಥದ್ದು, ಅತಿ ಪ್ರಾಚೀನವಾಗಿರುವಂಥದ್ದು. ತಲತಲಾಂತರದಿಂದ ಜ್ಞಾನವನ್ನು ಹೊತ್ಕೊಂಡು ತಂದಿರುವಂತಹ ಈ ಹಸ್ತಪ್ರತಿಗಳು ಇವತ್ತಿಗೂ ನಮಗೆ ನೋಡೋದಕ್ಕೆ ಸಿಗ್ತಿದ್ದಾವೆ ಅಂತಂದರೆ ಆ ಬಾಳಿಕೆ ಗುಣವುಳ್ಳಂತಹ ಲೇಖನ ಸಾಮಗ್ರಿಗಳನ್ನು ಬಳಸಿರ್ತಾರಲ್ವ, ಇದನ್ನೇ ಆಧಾರ ಸಾಮಗ್ರಿ ಅಂತ ಕರೆಯೋದು. ಅಂದರೆ ಯಾವ ಸಾಮಗ್ರಿಯ ಮೇಲೆ ಅಕ್ಷರಗಳನ್ನು ಮೂಡಿಸಲಾಗ್ತಿತ್ತೋ ಅದನ್ನೇ ಆಧಾರ ಸಾಮಗ್ರಿ ಅಂತ ಕರೆಯೋದು. ಇದರಲ್ಲಿ ಮುಖ್ಯವಾಗಿ 2 ವಿಧಗಳು ಬರ್ತವೆ. ಒಂದು ಲೋಹೇತರ ಸಾಮಗ್ರಿ, ಮತ್ತೊಂದು ಲೋಹ ಸಾಮಗ್ರಿ. ಸಾಮಾನ್ಯವಾಗಿ ಮಾನವ ಬಳಕೆ ಮಾಡುವಂತಹ ಲೋಹಗಳಿಂದ ತಗಡುಗಳನ್ನು ಮಾಡಿ ಅವುಗಳ ಮೇಲೆ ಲಿಪಿಯನ್ನು ಬರೀತಾ ಇದ್ರು. ಇವಾಗ ಕಬ್ಬಿಣ ಅಂತ ಹೇಳಿದೆ ಅಲ್ವಾ, ಈ ಕಬ್ಬಿಣದಲ್ಲಿ ದೆಹಲಿ ಬಳಿ ಮೆಹರೂಲಿ ಇತ್ತೀಚೆಗಷ್ಟೇ ಸುದ್ದಿಯಾಗಿತ್ತು. ಈ ಮೆಹರೂಲಿ ಬಳಿ 6 ಟನ್ ತೂಕದ ಕಬ್ಬಿಣದ ಕಂಬದ ಮೇಲೆ ಇಮ್ಮಡಿ ಚಂದ್ರಗುಪ್ತನ ಶಾಸನವನ್ನು ಕೆತ್ತಲಾಗಿದೆಯಂತೆ. ಕಬ್ಬಿಣದ ಕಂಬ ಇದು, ಅದಕ್ಕೆ ತುಕ್ಕೆ ಹಿಡಿದಿಲ್ವಂತೆ. ಇನ್ನು ಎಷ್ಟು ಚೆನ್ನಾಗಿರುವಂಥ ಕಬ್ಬಿಣ ಇರ್ಬೋದು. ನೆಕ್ಸ್ಟ್ ಚಿನ್ನ, ಲೋಹದಲ್ಲೇ ಮತ್ತೊಂದು ಚಿನ್ನ. ಪಂಜಾಬ್ನ ಸಿರ್ಸುಕ್ ಅನ್ನೋ ಪ್ರದೇಶದಲ್ಲಿ ಗಂಗು ಎಂಬಲ್ಲಿ ಬೌದ್ಧ ಸ್ತಂಭದಲ್ಲಿ ಚಿನ್ನದ ತಗಡಿನ ಮೇಲೆ ಲಿಪಿಯನ್ನು ಬರೆದಿದ್ದಾರಂತೆ. ಆಂಧ್ರ ಪ್ರದೇಶದ ಬಟ್ಟಪ್ರೋಲು ಅನ್ನೋ ಒಂದು ಪ್ರದೇಶದಲ್ಲಿ ಬೆಳ್ಳಿಯ ಮೇಲೆ ಬರೆದಿರುವಂಥ ಲಿಪಿ ಪತ್ತೆಯಾಗಿದೆ. ಪೇಶಾವರದಲ್ಲಿ ಸಿಕ್ಕಿರುವಂಥ ಕಂಚಿನ ತಲೆಯಲ್ಲಿ ಕೂಡ ಲಿಪಿಗಳನ್ನು ನಾವು ಗುರುತಿಸ್ಬೋದು. ಇನ್ನು ನಮ್ಮ ಕರ್ನಾಟಕದ ಕೋಲಾರ ಜಿಲ್ಲೆಯಲ್ಲಿ ತಾಮ್ರ ಶಾಸನ ಸಿಕ್ಕಿದೆ. ಬಾದಾಮಿ ಚಾಲುಕ್ಯರ ದೊರೆ ಇಮ್ಮಡಿ ಕೀರ್ತಿವರ್ಮನಿಗೆ ಸಂಬಂಧಪಟ್ಟಿರುವಂಥ ಶಾಸನ ಈ ತಾಮ್ರ ಶಾಸನ. ಇದೆಲ್ಲ ಲೋಹ ಸಾಮಗ್ರಿಗೆ ಉದಾಹರಣೆಗಳಾದರೆ, ಇನ್ನು ಲೋಹೇತರ ಇದೊಂದು ರೀತಿ ವೈಶಿಷ್ಟ್ಯ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಬಹಳ ಬೇಗ ನಶಿಸಿ ಹೋಗ್ತಾ ಇತ್ತು, ಎಕ್ಸೆಪ್ಟ್ ತಾಳೆ ಪತ್ರಗಳು ಅಥವಾ ಬೂರ್ಜ ಪತ್ರಗಳು, ಇವನ್ನ ಹೊರತುಪಡಿಸಿ. ಮಣ್ಣಲ್ಲೂ ಕೂಡ ಈ ಲಿಪಿಗಳನ್ನ ಬರಿತಾ ಇದ್ರು. ಯಾವ ಥರ ಅಂತಂದರೆ, ಈ ಮಣ್ಣಿನ ಬಿಲ್ಲೆಗಳನ್ನು, ಇಟ್ಟಿಗೆಗಳನ್ನು ಅಥವಾ ಜಾಡಿ ಮಡಕೆಗಳನ್ನು ತಯಾರು ಮಾಡಿ ಅದನ್ನು ಬರಹಕ್ಕಾಗಿ ಉಪಯೋಗ ಮಾಡ್ತಾ ಇದ್ರು. ಅದು ಹಸಿಯಾಗಿರ್ಬೇಕಾದ್ರೇ ಅದರಲ್ಲಿ ಅಕ್ಷರಗಳನ್ನು ಮೂಡಿಸ್ತಾ ಇದ್ರು. ನಂತರ ಅದು ದೀರ್ಘವಾಗಿ ಬಾಳಿಕೆ ಬರಬೇಕು ಅಂತ ಅದನ್ನು ಒಣಗಿಸ್ತಾ ಇದ್ರು ಅಥವಾ ಸುಡ್ತಾ ಇದ್ರು. ಇದಕ್ಕೊಂದು ಉದಾಹರಣೆ ಹೇಳೋದಾದರೆ, ಸಂಯುಕ್ತ ಪ್ರದೇಶದಲ್ಲಿ ದೊರೆತಿರುವಂತಹ ಇಟ್ಟಿಗೆಯ ಮೇಲೆ ಕುಮಾರಗುಪ್ತನ ಸಣ್ಣ ಶಾಸನ ಸಿಕ್ಕಿದೆಯಂತೆ ಇಟ್ಟಿಗೆಯ ಮೇಲೆ. ಹಾಗೆ ಸ್ಫಟಿಕ ಅಂತ ಹೇಳಿದೆ, ಆಂಧ್ರ ಪ್ರದೇಶದ ಅದೇ ಬಟ್ಟಪ್ರೋಲು ಅನ್ನೋ ಪ್ರದೇಶದಲ್ಲಿ ಒಂದು ಸ್ಫಟಿಕದ ಮೇಲೆ ಬರೆದಿರುವಂತಹ ಲಿಪಿ ದೊರೆತಿದೆ. ಇದು ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ಇನ್ನೂ ಸ್ಪಷ್ಟವಾಗಿರುವಂತಹ ಮಾಹಿತಿ ಸಿಕ್ಕಿಲ್ಲ. ಆದರೆ ಅದರಲ್ಲಿರುವಂಥ ಲಿಪಿಯಲ್ಲಿ ನಂದಪುರ ಅನ್ನೋ ಊರಿನ ಹೆಸರಿನ ಉಲ್ಲೇಖ ಇದೆ. ಹಾಗೆ ಮರಗಳ ಮೇಲೂ ಕೂಡ ಲಿಪಿಗಳನ್ನು ಬರಿತಾ ಇದ್ರು. ಮರದಿಂದ ಮಾಡಿರುವಂಥ ತೆಳುವಾದ ನುಣುಪಾದ ಹಲಗೆಗಳಿಗೆ ಕಪ್ಪು ಬಣ್ಣವನ್ನು ಬಳಿದು ಅದ್ರ ಮೇಲೆ ಬಳಪದಿಂದ ಲೇಖನವನ್ನು ಬರಿತಾ ಇದ್ರು. ಅದು ಅಳಿಸಿ ಹೋಗುವಂತಹ ಕಾರಣಕ್ಕೋಸ್ಕರ ಕವಿ ಅದ್ರ ಮೇಲೆ ಬರೆದು ಅದನ್ನು ಓಲೆಯಲ್ಲಿ ಬರೆದ ನಂತರ ಅದನ್ನು ಅಳಿಸಾಕ್ತಾ ಇದ್ರಂತೆ. ಆದರೆ ಇಂಥ ಬರಹ ನಮ್ಮ ನಾಡಲ್ಲಿ ಏನು ಸಿಕ್ಕಿಲ್ಲ. ಆದರೆ ಲಂಡನ್ನಿನ ಬ್ಲಾಡಿಯನ್ ಪುಸ್ತಕ ಭಂಡಾರದಲ್ಲಿ ಈ ಥರದ್ದು ಒಂದು ಪ್ರತಿ ಇದೆ. ಅದು ಅಸ್ಸಾಮಿನ ಒಂದು ಹಸ್ತಪ್ರತಿ ಅಂತ ಗುರುತಿಸಿದ್ದಾರೆ. ನೆಕ್ಸ್ಟ್ ಲೋಹೇತರ ಸಾಮಗ್ರಿಗಳಲ್ಲಿ ಬೂರ್ಜ ಪತ್ರಗಳು. ನೋಡಿ, ಉತ್ತರ ಭಾರತದ ಕೆಲವು ಪ್ರದೇಶಗಳಲ್ಲಿ ಹಾಗೆ ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಈ ಬೂರ್ಜ ವೃಕ್ಷಗಳು ವಿಪುಲವಾಗಿ ಬೆಳೀತಾ ಇದ್ದವು. ಇದ್ರ ತೊಗಟೆಗಳನ್ನು ಚೆನ್ನಾಗಿ ಹದ ಮಾಡಿ ಅದ್ರ ಮೇಲೆ ಅಕ್ಷರಗಳನ್ನು ಮೂಡಿಸ್ತಾ ಇದ್ರು, ಅಂದರೆ ಬರವಣಿಗೆಯನ್ನು ಬರೀತಾ ಇದ್ರು. ಸಿಕ್ಕಿದೆಯಾ ಇಂಥವು ಅಂತ ಅಂದರೆ ಹೌದು. ಖೋಟಾನ್ ಅನ್ನೋ ಒಂದು ಪ್ರದೇಶದಲ್ಲಿ ಖರೋಷ್ಠಿ ಲಿಪಿಯಲ್ಲಿ ರಚಿತವಾಗಿರುವಂತಹ ದಮ್ಮ ಪದವೇ ಈವರೆಗೆ ದೊರೆತಿರುವಂತಹ ಬೂರ್ಜ ಪತ್ರದ ಪ್ರಾಚೀನ ಹಸ್ತಪ್ರತಿ ಅಂತ ವಿದ್ವಾಂಸರು ಗುರುತಿಸಿದ್ದಾರೆ. ನೆಕ್ಸ್ಟ್ ತಾಳೆಗರಿ. ನೋಡಿ, ತಾಳೆ ಮರದ ಗರಿಯನ್ನು ಉಪಯೋಗಿಸ್ಕೊಂಡು ಅದರಲ್ಲಿ ಬರವಣಿಗೆಯನ್ನು ಬರೀತಾ ಇದ್ರು. ಹಸಿಯ ತಾಳೆ ಎಲೆಯನ್ನು ಚೆನ್ನಾಗಿ ಹದ ಮಾಡಿ ಅದ್ರ ಮೇಲೆ ಲೇಖನಿಯಿಂದನೋ ಅಥವಾ ಕಂಠದಿಂದನೋ ಅಕ್ಷರಗಳನ್ನು ಕೊರಿತಾ ಇದ್ರು. ಆ ಕೊರೆದಿರೋಂಥ ಜಾಗಕ್ಕೆ ಮಸಿಯನ್ನು ಅಥವಾ ಅಕ್ಷರಗಳು ಕಾಣುವಂತಹ ಸೂಕ್ತವಾಗಿರುವಂತಹ ದ್ರವಗಳನ್ನು ಅಕ್ಷರಗಳ ಮೇಲೆ ಹಾಕ್ತಾ ಇದ್ರು, ತುಂಬ ಚೆನ್ನಾಗಿ ಕಾಣಲಿ, ಅಕ್ಷರಗಳು ಎದ್ದು ಕಾಣಲಿ ಅಂತ. ಇದಕ್ಕೆ ಉತ್ತಮ ಉದಾಹರಣೆ ಅಂದರೆ ಆದಿಪುರಾಣದ ಹಸ್ತಪ್ರತಿ, ಕನ್ನಡದ ಓಲೆಯ ಪ್ರತಿ ಅಥವಾ ತಾಳೆಯ ಪತ್ರಗಳಲ್ಲಿ ಹಳೆಯದು ಅಂತ ಡಾಕ್ಟರ್ DL ಸೂಚಿಸ್ತಾರೆ. ಇವಿಷ್ಟು ಅತಿ ಪ್ರಮುಖವಾಗಿರುವಂತಹ ಆಧಾರ ಸಾಮಗ್ರಿಗಳು. ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಈ ಗ್ರಂಥ ಸಂಪಾದನೆಗೆ ಹಸ್ತಪ್ರತಿಗಳ ಪಾತ್ರ ಎಷ್ಟು ಮುಖ್ಯ ಅನ್ನೋದು ನಮಗೆ ಈಗ ಆಲ್ರೆಡಿ ಗೊತ್ತಿರುತ್ತೆ.
ಆಧಾರ ಸಾಮಗ್ರಿಗಳಿಂದಲೇ ಗ್ರಂಥ ಸಂಪಾದನೆ ಕಾರ್ಯ ನಡೆಯುತ್ತೆ, ಹೌದಲ್ವಾ? ಸಿಕ್ಕಿರೋಂಥ ಆಧಾರ ಸಾಮಗ್ರಿಗಳೆಲ್ಲವೂ ಕೂಡ ನಂಬಿಕೆಗೆ ಯೋಗ್ಯವಾಗಿರುವಂಥದ್ದ, ವಿಶ್ವಾಸಾರ್ಹವಾಗಿರುವಂಥದ್ದ? ಖಂಡಿತವಾಗ್ಲೂ ಇಲ್ಲ. ಅದಕ್ಕೆ ನಾವು ಹಸ್ತಪ್ರತಿಗಳ ವರ್ಗೀಕರಣವನ್ನು ಕೂಡ ಮಾಡ್ಕೊಬೇಕಾಗುತ್ತೆ. ಸಿಕ್ಕಿರುವಂಥ ಹಸ್ತಪ್ರತಿಗಳ ಆಧಾರದ ಮೇಲೆ ಮೂಲಕ್ಕೆ ಯಾವುದು ತೀರಾ ಹತ್ತಿರದಲ್ಲಿದ್ದಾವೆ ಅಂಥದ್ದನ್ನು ಆಯ್ಕೆ ಮಾಡಿಕೊಂಡು ಅವುಗಳಲ್ಲಿ ನಾವು ಅಧ್ಯಯನವನ್ನು ನಡೆಸಿ ಮಾತೃಕೆಯ ಸ್ವರೂಪವನ್ನು ಪುನರ್ ರಚನೆ ಮಾಡಬೇಕಾಗುತ್ತೆ. ಅಂದರೆ ಇವಾಗ ಒಂದು ಆದಿಪುರಾಣ ಅನ್ನೋ ಕೃತಿಗೆ ಸಿಕ್ಕಾಪಟ್ಟೆ ನಕಲು ಹಸ್ತಪ್ರತಿಗಳು ಸಿಕ್ಕಿರ್ತವೆ. ಅದರಲ್ಲಿ ಯಾವುದು ಮೂಲ ಪ್ರತಿಗೆ ಹತ್ತಿರವಾಗಿದ್ದಾವೆ, ಯಾವುದು ತೀರಾ ನಕಲಾಗಿದೆ, ಯಾವ ಹಸ್ತಪ್ರತಿಗಳನ್ನು ನಂಬೋದು, ಈ ಥರದವೆಲ್ಲ ಒಬ್ಬ ಗ್ರಂಥ ಸಂಪಾದಕರು ಅಧ್ಯಯನವನ್ನು ನಡೆಸಿ ಪರಿಶೀಲಿಸಿ ಕೊನೆಗೆ ಗ್ರಂಥ ಸಂಪಾದನೆಯನ್ನು ಮಾಡಬೇಕು. ಇದಕ್ಕೆ ಸಹಕಾರಿಯಾಗೋದೇ ಹಸ್ತಪ್ರತಿಗಳ ವರ್ಗೀಕರಣ. ತುಂಬ ಜನ ಈ ವರ್ಗೀಕರಣವನ್ನು ಮಾಡಿದ್ದಾರೆ. ಆದರೆ ಅತ್ಯಂತ ಹೆಚ್ಚು ಸಮಂಜಸವಾಗಿರುವಂಥದ್ದು DLN ಅವ್ರು ಮಾಡಿರುವಂಥದ್ದು, ಹಾಗೆ ಕಲಬುರ್ಗಿಯವ್ರು ಮಾಡಿರುವಂಥದ್ದು. DLN ಅವ್ರ ಪ್ರಕಾರ ಮೂಲ ಪ್ರತಿ, ಏಕೈಕ ಹಸ್ತಪ್ರತಿ, ಮಾತೃಕೆ, ಪರಂಪರಾಗತ ಹಸ್ತಪ್ರತಿ, ಮಿಶ್ರ ಹಸ್ತಪ್ರತಿ ಅಂತ 5 ವಿಭಾಗದಲ್ಲಿ ವರ್ಗೀಕರಿಸ್ತಾರೆ ಹಸ್ತಪ್ರತಿಗಳನ್ನು. ಇನ್ನು MM ಕಲಬುರ್ಗಿಯವ್ರ ಪ್ರಕಾರ ಮೂಲ ಪ್ರತಿ, ಪರಂಪರಾಗತ ಹಸ್ತಪ್ರತಿ, ಏಕೈಕ ಹಸ್ತಪ್ರತಿ, ಸಂರಕ್ಷಿತ ಹಸ್ತಪ್ರತಿ ಅಂತ 4 ರೀತಿಯಾಗಿ ವರ್ಗೀಕರಣವನ್ನು ಕೊಡ್ತಾರೆ. ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಜೊತೆಗೆ ಸ್ಖಾಲಿತ್ಯದ ಬಗ್ಗೆ, ಪಾಠ ಪರಿಷ್ಕರಣ, ಪಾಠಾಂತರ ಸಂಕಲನ ಇವೆಲ್ಲವುದರ ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ನನ್ನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು. ಹಾಗೆ ಇನ್ನೊಂದು ವಿಷಯ, ಇನ್ನೊಂದು 17 ದಿನದಲ್ಲಿ NET ಎಕ್ಸಾಮ್ ಮುಗಿದೋಗುತ್ತೆ. ಅದಾದಮೇಲೆ ರಿಲ್ಯಾಕ್ಸ್ ಆಗಬೇಡಿ, ಎಲ್ಲ ಮುಗಿತಲ್ಲ ಅಂತ. ಯಾಕಂದರೆ ಹಿಂದೆ ಬ್ಯಾಕ್ ಟು ಬ್ಯಾಕ್ ನೋಟಿಫಿಕೇಷನ್ಗಳಾಗ್ತವೆ. GPSTR, HSTR, PU ಉಪನ್ಯಾಸಕ ನೇಮಕಾತಿ, AP ಇದೆಲ್ಲನೂ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಕೆಲವೊಂದಕ್ಕೆ TET ಕಂಪಲ್ಸರಿ ಇಲ್ಲ, NETನೂ ಕಂಪಲ್ಸರಿ ಇಲ್ಲ. HSTR ಹಾಗೆ PU ಉಪನ್ಯಾಸಕ ನೇಮಕಾತಿಗೆ ಹೇಳ್ತಾ ಇರೋಂಥದ್ದು. ಹಾಗಾಗಿ ತುಂಬ ಚೆನ್ನಾಗಿ ಅಧ್ಯಯನವನ್ನು ನಡೆಸಿದ್ರೆ ನೋಟಿಫಿಕೇಷನ್ ಅಷ್ಟೊತ್ತಿಗೆ ರಿವಿಷನ್ಗೆ ಕುತ್ಕೊಬೋದು. ಅಕಸ್ಮಾತ್ ನಾವಿನ್ನೂ ಅಧ್ಯಯನವನ್ನೇ ಮಾಡಿಲ್ಲ ಅಂತಂದರೆ ದಯವಿಟ್ಟು ಇವತ್ತಿಂದ ಶುರು ಮಾಡ್ಕೊಳ್ಳಿ. ಇನ್ನೂ ತಡ ಮಾಡಬೇಡಿ, ಆಯಿತಾ? ವರ್ಕ್ ಮಾಡ್ಕೊಂಡೆಲ್ಲ ಓದೋದಕ್ಕೆ ಕಷ್ಟ ಆಗುತ್ತಲ್ವ. ಒಂದು ಟೈಮ್ ಟೇಬಲ್ ಅಂತ ಸೆಟ್ ಮಾಡ್ಕೊಂಬಿಟ್ರೆ ಈ ಸಮಯಕ್ಕೆ ಇದನ್ನು ನಾವು ಓದಲೇಬೇಕು ಅಂತ ಮೆಂಟಲಿ ಪ್ರಿಪೇರ್ ಆಗಿಬಿಡ್ತೀವಿ. ಅದಕ್ಕೋಸ್ಕರ ಟೈಮ್ ಟೇಬಲ್ ಮೋಸ್ಟ್ ಇಂಪಾರ್ಟೆಂಟ್.